ನಮಸ್ಕಾರ ವೀಕ್ಷಕರೇ, ಯುಗಾದಿ ಆಚಾರ ವಿಚಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಷ್ಮಾ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ಹಾಗೆ ಆಹಾರ ವಿಜ್ಞಾನಿ ಆಗಿರುವಂತಹ ಡಾಕ್ಟರ್ ಜಯಲಕ್ಷ್ಮಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆ, ವಾಹಿನಿಯವರಿಗೆ, ಎಲ್ಲ ವೀಕ್ಷಕ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಹೇಳ್ದ ಹಾಗೆ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಯುಗದ ಆರಂಭ ಅಂತ ಹೇಳ್ತಾರೆ. ಸೊ ಮೇನ್ಲಿ ಯುಗಾದಿ ಅಂತ ಹೇಳಿದ್ರೆ ಈ ಸೀಸನಲ್ಲಿ ಅಥವಾ ಯುಗಾದಿ ಹಬ್ಬ ಆಚರಣೆ ಅಂದರೆ ಹೇಗಿರುತ್ತೆ ಅಂತ ನೋಡಿ. ಯುಗಾದಿ ಅಂದರೆ ಯುಗ ಅಂದರೆ ವರ್ಷ, ಆದಿ ಅಂದರೆ ಆರಂಭ. ಅಂದರೆ ಯುಗಾದಿಯನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ವರ್ಷದ ಮೊದಲು ಅಂಥೇಳಿ ಹೇಳ್ತೇವೆ. ಈಗ ವೆಸ್ಟರ್ನ್ ಕಲ್ಚರಲ್ಲಿ ಜನವರಿ 1 ನಾವು ಮಾಡ್ತೇವಲ್ವಾ, ನ್ಯೂ ಇಯರ್ ಅಂತ ಹೇಳಿ ಮಾಡ್ತೇವೆ. ನಮ್ಮ ಪದ್ಧತಿ ಒಳಗೆ ನಮ್ಮ ಭಾರತ ದೇಶದಲ್ಲಿ ಯುಗಾದಿ ಹಬ್ಬವನ್ನು ವರ್ಷದ ಆರಂಭದ ದಿನ ಅಂಥೇಳಿ ಮಾಡ್ತೇವೆ. ಈಗ ಚೈತ್ರ ಮಾಸ ಮೊದಲನೇ ದಿವಸ ನಾವು ಈ ಕಾಲದಲ್ಲಿ, ಈ ಸೀಸನಲ್ಲಿ, ಅಂದರೆ ಚೈತ್ರ ಮಾಸ ಅಂದ್ರೇನು, ಚಳಿಗಾಲ ಮುಗಿದು ಬೇಸಿಗೆ ಹಿಂದಿನ ಕಾಲ ಅಂದರೆ ಹೇಮಂತ ಋತುವೆಲ್ಲ ಮುಗಿದು ಈಗ ವಸಂತ ಋತು ಬರ್ತದೆ. ಇವತ್ತಿಂದನೇ ವಸಂತ ಋತು, ಇವತ್ತಿನ ದಿವಸದಿಂದನೇ ಚೈತ್ರ ಮಾಸ ಆರಂಭ. ಚೈತ್ರ ಮಾಸ ವಸಂತ ಋತುವಲ್ಲಿ ಬರುತ್ತೆ. ಅಂದರೆ ಅತ್ಯಂತ ಚಳಿಗಾಲವಾದಂಥ ಹೇಮಂತ ಋತು ಕಳೆದ ಮೇಲೆ ಚೈತ್ರ ಮಾಸ ಆಲ್ಮೋಸ್ಟ್ ಬೇಸಿಗೆ ಕಾಲಕ್ಕೆ ಎಂಟ್ರಿ ಇರುತ್ತೆ. ಈ ಕಾಲದಲ್ಲೇ ನಾವು ಯುಗಾದಿ ಹಬ್ಬವನ್ನು ಮಾಡ್ತೇವೆ. ಓಕೆ, ನೀವು ಹೇಳ್ದಾಗೆ ಇವಾಗ ಫುಲ್ ಎಲ್ಲ ಎಲೆಗಳು ಉದ್ರಿ ಹೊಸ ಚಿಗುರು ಬರುವಂಥ ಸಮಯ. ಇವಾಗ ಅದು ಏನಾದರೂ ನಮ್ಮ ಮೇಲೆ ಪರಿಣಾಮ ಏನಾದರೂ ಬೀಳುತ್ತಾ, ಅಥವಾ ಭೂಮಿನಲ್ಲಿ ಇವಾಗ ಚೇಂಜಸ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಯುಗ ಅಂತ ಹೇಳಿದ್ರೆ ಅದು ಒಂದು ಭೂಮಿ ಒಂದು ರೌಂಡನ್ನು ಪೂರ್ಣ ಮಾಡುವಂತಹ ದಿನ ಅಂತ ಹೇಳ್ತಾರೆ. ಸೊ ಅದು ಚೇಂಜ್ ಆಗುವಂಥದ್ದು ಭೂಮಿ ಮೇಲೆ ಏನಾದರೂ ಪರಿಣಾಮ ಬೀಳುತ್ತಾ ಅಂತ? ಖಂಡಿತ. ಈಗ ನೋಡಿ, ಆ ಕಾಲದಿಂದ ಕಾಲಕ್ಕೆ ಚೇಂಜ್ ಆಗಿದೆ ಅಲ್ವಾ. 6 ಋತುಗಳು ಅಂತ ನಾವು ಹೇಳ್ತೇವೆ. ವರ್ಷ ಋತು, ಶರದ್ ಋತು, ಹೇಮಂತ ಋತು, ಗ್ರೀಷ್ಮ ಋತು, ಹೀಗೆಲ್ಲ. ಈಗ ವಸಂತ ಋತು ಆರಂಭ. ಏನಾಗುತ್ತೆ, ಶರದ್ ಋತು ಆದಮೇಲೆ ಹೇಮಂತ ಋತು ಬರುತ್ತೆ. ಅದಕ್ಕೆ ನಾವು ವಿಂಟರ್ ಸೊಲಸ್ಟೇಸ್ ಅಂತ ಕರಿತೇವೆ. ಈಗ ಸಂಕ್ರಾಂತಿ ಹಬ್ಬ ಮಾಡ್ತೇವೆ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಎಲ್ಲ ತಿಂತೇವೆ. ನಾವು ಬೇವು ಬೆಲ್ಲ ತಿನ್ನಲ್ಲ, ಎಳ್ಳು ಬೆಲ್ಲ ತಿಂತೇವೆ ಸಂಕ್ರಾಂತಿ ಹಬ್ಬದಲ್ಲಿ. ಯಾಕೆ ತಿಂತೇವೆ? ಎಳ್ಳಲ್ಲಿ ದೇಹದಲ್ಲಿ ಶಾಖವನ್ನು ವೃದ್ಧಿ ಮಾಡುವಂತಹ ಅಂಶ ಇರುತ್ತೆ. ಒಮೆಗಾ 3 ಇರುತ್ತೆ, ಫೈಟೋ ಇಸ್ಟ್ರೋಜನ್ ಅನ್ನುವಂಥ ಅಂಶಗಳೆಲ್ಲ ಇರುತ್ತೆ. ಈ ಅಂಶಗಳನ್ನು ನಾವು ಹೇಮಂತ ಋತುವಲ್ಲಿ ಬರುವಂತಹ ಸಂಕ್ರಾಂತಿ ಹಬ್ಬದಲ್ಲಿ ಸೇವನೆ ಮಾಡ್ತೇವೆ. ಸಂಕ್ರಾಂತಿ ಹಬ್ಬದಲ್ಲೇ ಯಾಕೆ ನಾವು ಸೇವನೆ ಮಾಡಬೇಕು ಅನ್ನುವಂಥದ್ದು, ಹೇಮಂತ ಋತುವಲ್ಲಿ ವಿಪರೀತ ಚಳಿ ಇರುತ್ತೆ. ಮನುಷ್ಯನ ದೇಹ ಆ ಚಳಿಗಾಲದಲ್ಲಿ ದೇಹವನ್ನು ಹೆಚ್ಚು ಶಾಖ ವೃದ್ಧಿ ಮಾಡಬೇಕು. ಆವಾಗ ದೇಹಕ್ಕೆ ನಾವು ಆಹಾರವನ್ನು ತೆಗೆದುಕೊಂಡಾಗ ಆ ವೃದ್ಧಿ ಮಾಡುವಂತಹ ಶಾಖದ ಮಟ್ಟ ಸಾಕಾಗಿಲ್ಲ. ಆವಾಗ ನಮ್ಮಲ್ಲಿ ನಮ್ಮ ಹಿಂದೆ ಪೂರ್ವಜರು ಎಷ್ಟು ವೈಜ್ಞಾನಿಕವಾಗಿ ಸಂಕ್ರಾಂತಿ ಹಬ್ಬ ಬಂದಾಗ ಎಳ್ಳು ಬೆಲ್ಲ ತಗೋಬೇಕು. ಈಗ ನಮ್ಮ ಭಾರತೀಯ ಪಾರಂಪರಿಕ ವಿಜ್ಞಾನಗಳಲ್ಲೂ ಸಹ ಮನುಷ್ಯನ ದೇಹ ವಾತ ಪಿತ್ತ ಕಫದಿಂದ ಮಾಡಲ್ಪಟ್ಟಿದೆ. ಅಂದರೆ ಪಂಚಮಹಾಭೂತಗಳು: ಅಗ್ನಿತತ್ವ, ವಾಯುತತ್ವ, ಜಲತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ. ಅಂದರೆ ಈ ಕಫ ಪ್ರಕೃತಿ ಪೃಥ್ವಿ ತತ್ವ ಏರ್ಪೇರಾದರೆ ಅದು ನಮ್ಮಲ್ಲಿ ಹೆಚ್ಚು ಡೆವಲಪ್ ಆಗುತ್ತೆ. ಆ ಮ್ಯೂಕಸ್ ಅಥವಾ ಕಫ ದೇಹದಲ್ಲಿ ಹೆಚ್ಚಾಗಿದ್ದಾಗ ರೋಗಾಣುಗಳು ಹೆಚ್ಚು ನಮಗೆ ಅಟ್ಯಾಕ್ ಮಾಡುತ್ತೆ. ರೋಗಾಣುಗಳು ಹೆಚ್ಚು ಅಟ್ಯಾಕ್ ಮಾಡಿದಾಗ ರೋಗ ಬರುತ್ತೆ ಅಲ್ವಾ. ಹಾಗೆ ಆ ಕಫ ಕಟ್ಟಿರುತ್ತಲ್ಲ ಮೈಯಲ್ಲಿ, ಮ್ಯೂಕಸ್ ಲೆವೆಲ್ ಜಾಸ್ತಿ ಇರುತ್ತಲ್ಲ, ಆ ಮ್ಯೂಕಸ್, ಆ ಕಫ ಈ ಚೈತ್ರ ಮಾಸದಲ್ಲಿ ಅಂದರೆ ವಸಂತ ಋತುವಲ್ಲಿ ಇರುವಂಥ ಶಾಖಕ್ಕೆ, ಸೂರ್ಯನ ಶಾಖಕ್ಕೆ. ಯಾಕೆ ಅಂದರೆ ಭೂಮಿ ಸೂರ್ಯನಿಗೆ ಹತ್ತಿರ ಬಂದಿರುತ್ತೆ ಈಗ. ಸೊ ನ್ಯಾಚುಲಿ ಭೂಮಿ ಮೇಲೆ ಟೆಂಪರೇಚರ್, ಉಷ್ಣಾಂಶ ಜಾಸ್ತಿ ಇರುತ್ತೆ. ನಮ್ಮ ಮೈಯಲ್ಲಿ ಆ ಉಷ್ಣ ನಮ್ಮ ಮೈ ಮೇಲೆ ಬಿದ್ದಾಗ ಆ ಕಫ ಕರಗಿ ನೀರಾಗ್ತಾ ಹೋಗತ್ತೆ. ಆ ನೀರಿಗೆ, ಆ ಲಿಕ್ವಿಫೈಡ್ ಮ್ಯೂಕಸ್ ಅಥವಾ ಆ ದ್ರವ ರೂಪದ ಕಫಕ್ಕೆ ಹೆಚ್ಚು ರೋಗಾಣುಗಳು ಬರುತ್ತೆ. ಸೊ ಆದ ಕಾರಣ ನೋಡಿ, ಈ ಸೀಸನ್ನಲ್ಲಿ ಟೈಫಾಯ್ಡ್ಸ್ ಜಾಸ್ತಿ, ವಾಟರ್ ಇನ್ಫೆಕ್ಷನ್ಸ್ ಇಂದ ಬರುವಂಥದ್ದು, ಹಾಗೇನೇ ಮಲೇರಿಯಾಗಳು ಜಾಸ್ತಿ ಎಲ್ಲ ಆಗ್ತಾ ಹೋಗುತ್ತೆ. ಸೊ ಆದ ಕಾರಣ ಈ ಕಾಲದಲ್ಲಿ ಬರುವ ರೋಗಕ್ಕೆ ಈ ರೋಗಾಣುಗಳನ್ನ ನಾವು ಮಟ್ಟ ಹಾಕಬೇಕಲ್ವಾ. ಸೊ ಆದ ಕಾರಣ ನಮ್ಮ ಪೂರ್ವಜರು ಸಿಂಬಾಲಿಕ್ಕಾಗಿ ಯುಗಾದಿ
ಅಂದರೆ ಯುಗದ ಆದಿ ಚೈತ್ರ ಮಾಸ. ಸೊ ಚೈತ್ರ ಮಾಸದ ಮೊದಲನೇ ದಿವಸ ಯುಗಾದಿ ಹಬ್ಬವನ್ನು ಮಾಡಿ ಬೇವು ಬೆಲ್ಲ ತಿನ್ನೋಣ ಅಂತ ಹೇಳಿದರು. ಈಗ ನೀವೊಂದು ಪ್ರಶ್ನೆ ಕೇಳಬಹುದು, ಬೇವು ಬೆಲ್ಲನೇ ಯಾಕೆ ತಿನ್ನಬೇಕು? ಹೌದು, ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು. ಬೇವು ಬೆಲ್ಲನೇ ಎಂತಕ್ಕೆ, ಅದು ಯುಗಾದಿನಲ್ಲೇ ಎಂತಕ್ಕೆ ತಗೋಬೇಕು? ಯಾಕೆಂದ್ರೆ ಎಷ್ಟೊಂದು ಹಬ್ಬಗಳನ್ನ ಮಾಡ್ತೀವಿ, ಬಟ್ ಯುಗಾದಿನಲ್ಲೇ ಬೇವು ಬೆಲ್ಲನೇ ಪರ್ಟಿಕ್ಯುಲರ್ಲಿ ಯಾಕೆ ತಗೋಬೇಕು ಅಂತ. ಖಂಡಿತ ನಾನು ಹೇಳಿದೆ. ಈಗ ನೋಡಿ, ಸಂಕ್ರಾಂತಿ ಹಬ್ಬದೊಳಗೆ ನಾವು ಎಳ್ಳು ಬೆಲ್ಲ ತಿಂತೇವೆ. ಹೌದು, ಎಳ್ಳು ಅಲ್ಲಿ ಫೈಟೋಇಸ್ಟ್ರೋಜನ್ ಇರುತ್ತೆ, ದೇಹದಲ್ಲಿ ಶಾಖ ವೃದ್ಧಿ ಮಾಡ್ತದೆ ಅಂಥೇಳಿ. ಬೇವಲ್ಲಿ ಫೈಟೋಇಸ್ಟ್ರೋಜನ್ ಇರಲ್ಲ. ಬೇವಲ್ಲಿ ಮಲೇರಿಯಾ ರೋಗಾಣುಗಳನ್ನು ದಮನ ಮಾಡುವಂತಹ, ಟೈಫಾಯ್ಡ್ ಜರ್ಮ್ಸ್ನ ನಾಶ ಮಾಡುವಂತಹ, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಅಂಶಗಳಿರುತ್ತೆ. ಅಮೆಗ್ಲಿಡಾನ್ ಸೆಂಟರ್ಸ್ ಇರುತ್ತೆ, ಅಮೆಗ್ಲಿಡಾನ್ ಕಾಂಪೊನೆಂಟ್ಸ್ ಇರುತ್ತೆ, ಹಾಗೆ ಪಾಲಿಫಿನಾಲ್ಸ್ ಅನ್ನುವಂಥ ಅಂಶಗಳಿರುತ್ತೆ, ಹಾಗೆಯೇ ಟರ್ಪೀನ್ಸ್ ಇರುತ್ತೆ, ನ್ಯಾಚುರಲ್ ಫ್ಲೇವನಾಯ್ಡ್ಸ್ ಎಲ್ಲ ಇರುತ್ತೆ, ಹಾಗೆ ಆ್ಯಂಟಿ ಮಲೆರಿಕ್ ಪ್ರಾಪರ್ಟೀಸ್ ಇರುತ್ತೆ ಟರ್ಪೀನ್ಸಿಂದ. ಹಾಗೆಯೇ ಅಮೆಗ್ಲಿಡಾನ್ಸ್ ಅಂತ ನಾವು ಹೇಳ್ತೇವೆ. ಆ ಅಂಶಗಳಿಂದ ಆ್ಯಂಟಿ ಕ್ಯಾನ್ಸರಸ್, ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ರೋಗ ಬರೋಲ್ಲ. ಹಾಗೆಯೇ ಒಂದೊಂದು ಭಾಗದಲ್ಲೂ ಬೇವಿನ ಹೂವಿನಲ್ಲಿ ಒಂದು ಅಂಶ ಇರುತ್ತೆ, ತೊಗಟೆಯಲ್ಲಿ ಒಂದು ಅಂಶ ಇರುತ್ತೆ, ಎಲೆಯಲ್ಲಿ ಒಂದು ಅಂಶ ಇರುತ್ತೆ. ಸೊ ಅದ ಕಾರಣ ನೋಡಿ, ನಮ್ಮಲ್ಲಿ ಈಗೆಲ್ಲ ರೈತರು ಬೇವಿನ ಎಣ್ಣೆನ ಡೈಲ್ಯೂಷನ್ಸ್ ತಗೊಂಡು ಗಿಡಗಳಿಗೆ ಸಿಂಪಡಣೆ ಮಾಡ್ತಾರೆ. ನ್ಯಾಚುರಲ್ ಪೆಸ್ಟಿಸೈಡ್ ಅದು. ಅಂದರೆ ಈವನ್ ಬೆಳೆಗಳ ಮೇಲೆ ಬೀಳುವಂಥ ಪೆಸ್ಟ್ ಏನಿರುತ್ತೆ, ಆ ಕೀಟಗಳನ್ನ ಸಹ ಸಾಯಿಸುವಂಥ ಗುಣ ಇರುತ್ತೆ. ಹಾಗೆಯೇ ನಾವು ಬೇವು ಬೆಲ್ಲವನ್ನು ಸೇವಿಸಿದಾಗ ನಮಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಆ ಕಫ, ದ್ರವ ರೂಪದಲ್ಲಿರುವ ಕಫದಲ್ಲಿ ಇರುವಂಥ ರೋಗಾಣುಗಳನ್ನ ನಾಶ ಮಾಡಿ ನಮಗೆ ಯಾವುದೇ ರೋಗ ಬರಲಾರ್ದಂಗೆ ಮಾಡಿ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡುವಂಥದ್ದು ಬೇವು. ಸರಿಯಾ? ಹಾಗೆ ಬೆಲ್ಲನೂ ಇದಲ್ವಾ, ಬರೀ ಬೇವಷ್ಟೇಯಾ? ಬೆಲ್ಲನೂ ನಾವು ತಿಂತೇವೆ, ಬರೀ ಬೇವಷ್ಟೇ ಯಾಕೆ ತಿನ್ನಲ್ಲ? ವಿ ಶುಡ್ ವಿ ಈಟ್ ಬೋತ್ ಬೇವು ಅಂಡ್ ಬೆಲ್ಲ. ಸರಿಯಾ? ವೈ ವಿ ಈಟ್ ಬೋತ್ ಥಿಂಗ್ಸ್? ಆ್ಯಂಡ್ ಈಗ ನೋಡಿ, ಮನುಷ್ಯನ ದೇಹ ರಚನೆಯಲ್ಲಿ ರಕ್ತದ ಪಾತ್ರ ಬಹಳ ಮಹತ್ವವಾಗಿರುತ್ತಲ್ವಾ? ರಕ್ತದ ಒಂದು ಹರಿವು ಮತ್ತು ರಕ್ತದ pH ಏನಿರುತ್ತೆ ಅದು ತುಂಬ ನಾರ್ಮಲ್ ಇರಬೇಕು. ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಹಾರ್ಟ್ ರಿದಮ್ ಫ್ಲಕ್ಸಸ್ ಜಾಸ್ತಿ ಆದರೆ ಬ್ಲಡ್ ಪ್ರೆಷರ್ ಬರುತ್ತೆ, ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಹಾಗೇನೇ ಬ್ಲಡ್ pH ಏರ್ಪೇರಾದರೆ ಮನುಷ್ಯನ ಒಂದು ಎಕ್ಸಿಸ್ಟೆನ್ಸ್ ತುಂಬ ಏರ್ಪೇರಾಗುತ್ತೆ. ಬ್ಲಡ್ pH ಯೂಶಲಿ ನಮ್ಮ ರಕ್ತದ pH ಅಂತ ಏನು ಕರಿತೇವೆ 7.37, 7.37ಇಂದ 7.47 ಇರುತ್ತೆ. ಈ ಉಷ್ಣ ವೃದ್ಧಿಯಾದಾಗ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಬರುತ್ತೆ. ಯಾಕಂದರೆ ವಿಂಟರಲ್ಲಿ ಇರೋದಿಲ್ಲ, ಈ ಸಮ್ಮರಲ್ಲಿ ಏನಾಗುತ್ತೆ, ಉಷ್ಣ ವೃದ್ಧಿ ಆಗ್ತದೆ. ಅದಕ್ಕೆ ನಾವು ಥರ್ಮೋಜೆನಿಸಿಸ್ ಅಂತ ಹೇಳಿ ಕರಿತೇವೆ ಮೆಡಿಕಲ್ ಟರ್ಮಿನಾಲಜಿಸಲ್ಲಿ. ಆವಾಗ ಬ್ಲಡ್ pH ಪಿತ್ತ ಆಗ್ತದೆ. ಪಿತ್ತ ಆದಾಗ ಒಂದು ಪಿತ್ತದ ಮೂಲದಲ್ಲಿ, ಎರಡನೇದು ಕಫ ದ್ರವ ರೂಪಕ್ಕೆ ಬಂದಾಗ ರೋಗಾಣುಗಳ ಒಂದು ಇರುವಿಕೆಯಲ್ಲಿ, ಎರಡಕ್ಕೂ ಸಹ ನಾವು ಕೆಲಸ ಮಾಡಬೇಕಾಗತ್ತೆ. ರೋಗ ನಿರೋಧಕ ಶಕ್ತಿ ಬರುವಂಥದ್ದು ಬೇವಿಂದ, ರಕ್ತದ pH ಪಿತ್ತ ಆಗಿರುವಂಥದ್ದು ನ್ಯೂಟ್ರಲ್ ಆಗುವಂಥದ್ದು ಬೆಲ್ಲದಿಂದ. ವೀಕ್ಷಕರೇ, ನೋಡಿದ್ರಲ್ಲ, ಯುಗಾದಿ ಹಬ್ಬದ ಜೊತೆಗೆ ಬೇವು ಬೆಲ್ಲ ಎಂತಕ್ಕೆ ಸೇವಿಸಬೇಕು ಅಂತ ಡಾಕ್ಟರ್ ತಿಳಿಸ್ಕೊಟ್ರು. ಈಗ ಯುಗಾದಿ ವಿಶೇಷ ಆಚಾರ ವಿಚಾರದಲ್ಲಿ ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ವಿಶೇಷ ಯುಗಾದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾಗೆ ಡಾಕ್ಟರ್ ಹೇಳ್ತಾ ಇದ್ವಿ, ಯುಗಾದಿಗೆ ಬೇವು ಬೆಲ್ಲನೇ ಯಾಕೆ ಸೇವಿಸ್ತೀವಿ ಅಂತ ಹೇಳಿದ್ವಿ. ಇನ್ನು ಬೆಲ್ಲದ ವಿಚಾರ ಮಾತಾಡ್ತಾ ಇದ್ವಿ. ಸೊ ಬೆಲ್ಲ ಎಷ್ಟು ಮುಖ್ಯ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗಕಾರಿ ಅಂತ? ಖಂಡಿತ. ಈಗ ನೋಡಿ, ನಾವು ಬೇವು ಬೆಲ್ಲ ಎರಡು ಉಪಯೋಗ ಮಾಡ್ತೇವಲ್ವಾ? ಬೇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಬೆಲ್ಲ ಸಿಹಿ ಪದಾರ್ಥ, ಸಿಹಿ ಇರ್ತದಲ್ವಾ? ಈಗ ನಾವು ಸಕ್ಕರೆ ಯಾಕೆ ಯೂಸ್ ಮಾಡಬಾರ್ದು, ಬೆಲ್ಲ ಯಾಕೆ ಯೂಸ್ ಮಾಡಬೇಕು ಅಂದರೆ, ಬೆಲ್ಲವನ್ನೇ ನಾವು ಅದನ್ನು ಒಂದು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿದಾಗ, ಪೀಸಸ್ ಮಾಡಿದಾಗ ಇಟ್ ಬಿಕಮ್ಸ್ ಶುಗರ್. ಅದನ್ನು ನಾವು ಬ್ಲೀಚ್ ಮಾಡಿದಾಗ ಸಲ್ಫರಿಂದ ಅದು ಬೆಳ್ಳಗೆ ಚಂದ ಮಾಡಿ ಕಾಣ್ತದೆ, ಶುಗರ್ ಅಂತ ಕರಿತೇವೆ. ಶುಗರಲ್ಲಿ ಫ್ರೀ ರ್ಯಾಡಿಕಲ್ಸ್ ಇರೋದ್ರಿಂದ ಅದು ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ, ಇಟ್ ಇಸ್ ಕಾರ್ಸಿನೋಜೆನಿಕ್. ಸೊ ಆದ ಕಾರಣ ಬೆಲ್ಲದಲ್ಲಿ ನಮ್ಮಲ್ಲಿ ನೋಡಿ, ಬೆಲ್ಲದ ಗಾಣಗಳಲ್ಲಿ ಬೆಲ್ಲನ ಮಾಡ್ತಾಯಿದ್ರು, ಅದನ್ನು ಕಬ್ಬಿಣದ ಕಡಾಯಿಗಳಲ್ಲಿ ಮಾಡ್ತಾಯಿದ್ರು. ಈ ಬೆಲ್ಲದಲ್ಲಿ ಕಬ್ಬಿಂದ ಮಾಡ್ತಾರೆ ಬೆಲ್ಲನ. ಆ ಕಬ್ಬಿಣದ ಕಡಾಯಿಯಲ್ಲಿ ಕಬ್ಬಿನ ರಸವನ್ನು ಹಾಕಿ ಅದನ್ನು ಕುದಿಸಿ ಪಾಕ ಮಾಡಿ ಬೆಲ್ಲದ ಅಚ್ಚುಗಳನ್ನ ಮಾಡ್ತಾರೆ. ಈ ಬೆಲ್ಲದಲ್ಲಿ ಕಬ್ಬಿನ ಒಂದು ರಸದ ಸುಕ್ರೋಸ್ ಅಂಶ, ಹಾಗೆಯೇ ಕಬ್ಬಿಣದ ಕಡಾಯಿಯಲ್ಲಿ ಮಾಡದ ಕಾರಣ ಕಬ್ಬಿಣದ ಅಂಶ, ಅಂದರೆ ಸಕ್ಕರೆ
ಮತ್ತು ಕಬ್ಬಿಣ ಎರಡೂ ಇರ್ತದೆ. ಈ ಸುಕ್ರೋಸ್ ಅಥವಾ ಈ ಶರ್ಕರ ಪಿಷ್ಟಕ್ಕೆ ಒಂದು ವಿಶಿಷ್ಟವಾದ ವೈದ್ಯಕೀಯ ಗುಣ ಇದೆ. ಅದು ಬೆಲ್ಲದಲ್ಲಿರುವಂಥದ್ದು. ಅದು H++ ಅಂತ ಹೇಳಿ ಕೆಲವು ಅಯಾನಿಕ್ ಕಾನ್ಫಿಗರೇಟಿವ್ ಕಾಂಪೊನೆಂಟ್ಸ್ನ ದೇಹದಲ್ಲಿ ರಿಲೀಸ್ ಮಾಡುತ್ತೆ, ಅಂದರೆ ಉತ್ಪತ್ತಿ ಮಾಡ್ತದೆ. ಇದನ್ನು ಉತ್ಪತ್ತಿ ಮಾಡೋದ್ರಿಂದ ನಮಗೆ ರಕ್ತದ ಒಂದು pH ಪಿತ್ತ ಇದ್ದದ್ದು ನ್ಯೂಟ್ರಲೈಸ್ ಆಗುತ್ತೆ, ನಾರ್ಮಲೈಸ್ ಆಗುತ್ತೆ. ಅದ ಕಾರಣ ನೋಡಿ, ಎಷ್ಟೋ ಸತಿ ನಮಗೆ ಬಿಸಿಲಲ್ಲಿ ಹೋಗಿ ಬಂದ ತಕ್ಷಣ ಮೈಯೆಲ್ಲ ಕೆರೆತ ಬರುತ್ತೆ. ಯಾಕಂದರೆ ಉಷ್ಣ ವೃದ್ಧಿಯಾಗಿ ಮೈಯೆಲ್ಲ ಕೆಂಪು ಬಣ್ಣ ರ್ಯಾಷಸ್ ಬರುತ್ತೆ, ಸನ್ ಬರ್ನ್, ಸನ್ ರ್ಯಾಷಸ್ ಅಂತ. ಬಿಕಾಸ್ ವೈ? ಬ್ಲಡ್ pH ಆಲ್ಕಲೈನ್ ಆಗಿರುತ್ತೆ, ಪಿತ್ತ ಆಗಿರುತ್ತೆ. ಈವನ್ ನಮ್ಮಲ್ಲಿ ಎಷ್ಟೋ ಕರ್ನಾಟಕದ ಪ್ರದೇಶಗಳಲ್ಲಿ ಬಿಸಿಲಲ್ಲಿ ಬಂದ ತಕ್ಷಣ ಬರೀ ನೀರು ಕೊಡಲ್ಲ. ಹೌದು, ನಿಮಗೆ ಗೊತ್ತುಂಟ ಯಾಕೆ? ಅದರಲ್ಲೂ ನೀರು ಮಂಗಳೂರು ಬೆಲ್ಟಲ್ಲಿ ಮತ್ತೆ ನಾರ್ತ್ ಕೆನರಾ ಅಂದ್ರೆ ಕಾರವಾರ ಆ ಕಡೆಗಳಲ್ಲೆಲ್ಲ ಎಲ್ಲರೂ ಬಿಸಿಲಲ್ಲಿ ಬಂದು ಕೂತ್ರೆ ಒಂಚೂರು ಬೆಲ್ಲ ಕೊಟ್ಟುಬಿಟ್ಟು ನೀರು ಕೊಡ್ತಾರೆ. ಬರೀ ನೀರಲ್ಲಿ ಸಹ ಈವನ್ ವಾಟರ್ pH, ನೀರಿನ pH ಸತ ಪಿತ್ತವಾಗಿರುತ್ತೆ ಸ್ವಲ್ಪ ಅಂತ ಹೇಳಿ ಹೇಳ್ತಾರೆ. ಯಾಕಂದರೆ ನೀರಲ್ಲಿ ತುಂಬ ಲವಣಗಳು ಕರಗಿರುತ್ತಲ್ವೇ. ಸೊ ಆದ ಕಾರಣ ಆ ಬೆಲ್ಲವನ್ನು ತಗೊಂಡಾಗ ದೇಹದಲ್ಲಿ ಬಿಸಿಲಲ್ಲಿ ಬಂದ ಕಾರಣ ದೇಹದಲ್ಲಿ ಉಷ್ಣ ವೃದ್ಧಿಯಾಗಿ ರಕ್ತದ pH ಪಿತ್ತ ಆಗಿದ್ದರೆ ಅದು ನಾರ್ಮಲೈಸ್ ಆಗಲಿ ಅಂಥೇಳಿ. ಇಲ್ಲ ಅಂತಂದರೆ ಇಟ್ ಲೀಡ್ಸ್ ಟು ಫ್ಯಾಟಲ್, ವೆರಿ ಡೇಂಜರ್. ಬ್ಲಡ್ pH ಪಿತ್ತ ಆದರೆ ಈವನ್ ಲಿವರ್ ಟಾಕ್ಸಿಸಿಟಿ ಎಲ್ಲ ಆದಾಗ ಪ್ರಾಣವೇ ಹೊರಟೋಗುತ್ತೆ. ಅದ ಕಾರಣ ನಮ್ಮಲ್ಲಿ ಪೂರ್ವಜರು ಹೇಳ್ತಾ ಇದ್ರು, ಬರೇ ನೀರು ಕೊಡಬೇಡಿ, ಬಿಸಿಲಲ್ಲಿ ಬಂದರೆ ಒಂಚೂರು ಬೆಲ್ಲ ಕೊಟ್ಟು ನೀರು ಕೊಡಿ ಅಂತ ಹೇಳಿ. ಅದಕ್ಕೋಸ್ಕರ ಬೆಲ್ಲ ತಿಂದೇ ನಾವು ಬಿಸಿಲಲ್ಲಿ ಬಂದ ನೀರು ಕುಡಿಬೇಕು. ಸೊ ಈ ಒಂದು ವೈದ್ಯಕೀಯ ಗುಣ, ಥೆರಪಿಟಿಕ್ ವ್ಯಾಲ್ಯೂ ಬೆಲ್ಲಕ್ಕಿರುತ್ತೆ. ಓಕೆ, ನೀವು ಹೇಳ್ದಾಗೆ ಹಿಂದಿನ ಪದ್ಧತಿಯೂ ಹೌದು, ಹಾಗೆ ವೈಜ್ಞಾನಿಕ ಗುಣಗಳು ಇತ್ತು ಅಲ್ಲಿ. ಅವರ ಪದ್ಧತಿಯಲ್ಲೂ ಕೂಡ ವೈಜ್ಞಾನಿಕ ಗುಣವನ್ನ ಅಳವಡಿಸ್ಕೊಂಡಿದ್ರು ಅಂತ. ಹಾಗೆ ಪರಂಪರೆ ಮತ್ತೆ ವಿಜ್ಞಾನ ಯಾವಾಗಲೂ ಒಂದಕ್ಕೊಂದು ಅದು ಇಟ್ ಇಸ್ ಇಂಟರ್ಲಿಂಕ್ಡ್. ಈಗ ನೋಡಿ, ಹಬ್ಬಗಳನ್ನ ನೋಡಿ, ನೀವು ಮುಂಚೆ ಕೇಳಿದ್ರಿ, ನಾನು ಹೇಳ್ತಾ ಇದ್ದೆ, ಈಗ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ತಿಂತೇವೆ ನಾವು. ಯುಗಾದಿಯಲ್ಲಿ ಯಾಕೆ ಎಳ್ಳು ತಿನ್ನೋಲ್ಲ? ಎಳ್ಳಿನ ಉಂಡೆ ತಿನ್ಬೋದೇ? ಹೌದು, ಡೆಫಿನೆಟ್ಲಿ ಇಲ್ಲ. ಅದೇ ಇದನ್ನೇ ಎಂತಕ್ಕೆ ಈ ಹಬ್ಬಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಅಂತ. ಖಂಡಿತ ಖಂಡಿತ. ಸೊ ಈಗ ಹಬ್ಬ ಅಂತ ತಕ್ಷಣನೇ ನೆನಪಾಗೋದು ಬೇವು ಬೆಲ್ಲ ಹೇಗೆ ಯುಗಾದಿಗೆ ನೆನಪಾಗುತ್ತೋ ಹಾಗೆ ತೋರಣಗಳು. ಎಲ್ಲಾ ಹಬ್ಬಕ್ಕೂ ಕೂಡ ಈ ಮಾವಿನ ತೋರಣವನ್ನ ಕಟ್ತೀವಿ ನಾವು. ಅದರಿಂದ ಏನು ವಿಶೇಷ? ಅದರಿಂದ ಎಷ್ಟು ಉಪಯೋಗಕಾರಿ ಮಾವಿನ ತೋರಣ? ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಾರ್ಯಾರೆ. ಎಲ್ಲ ಎಲೆಗಳಿಗೆ ಕಂಪೇರ್ ಮಾಡಿದರೆ ಮಾವಿನ ಎಲೆಗಳಲ್ಲಿ ಒಂದು ಥರದ ಚಿಕ್ಕ 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 ರಂಧ್ರಗಳಿರುತ್ತೆ. ದೇ ಹ್ಯಾವ್ ಸ್ಮಾಲ್ ಪೋರ್ಸ್. ಎಲೆಗಳಲ್ಲಿ ಪೋರ್ಸ್ ಇರುತ್ತಲ್ಲ, ರಂಧ್ರಗಳು. ಹಾಗೆ ಮಾವಿನ ಎಲೆಯಲ್ಲಿರುವಂತಹ ರಂಧ್ರಗಳು ಮತ್ತೆ ಅದರಲ್ಲಿರುವಂತಹ ಒಂದು ರಾಸಾಯನಿಕ ಸಂಯೋಜನೆ ಏನಿರ್ತದೆ, ಇಡೀ ವಾತಾವರಣದಲ್ಲಿ ಪೊಲ್ಯೂಷನ್ ಆದರೆ, ಅಥವಾ ಈವನ್ ನಮ್ಮ ಬೆಂಗಳೂರಲ್ಲೆಲ್ಲ ಎಷ್ಟು ಕಾರ್ಬನ್ ಮೊನಾಕ್ಸೈಡ್, ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಮುಂಬೈ ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಸೋ ಮಚ್ ಆಫ್ ಪೊಲ್ಯೂಷನ್, ರೈಟ್? ಅದನ್ನು ಹಿಡಿದು ಆ ಒಂದು ಮನೆಯ ಸುತ್ತಮುತ್ತಲ ಪರಿಸರವನ್ನು ಶುದ್ಧ ಮಾಡಿ ಇಡುವಂತಹ ಒಂದು ಥೆರಪಿಟಿಕ್ ಪ್ರಾಪರ್ಟಿ ಮಾವಿನ ಎಲೆಗಿರುತ್ತೆ. ಪೊಲ್ಯೂಷನ್ ಒಳಗಡೆ ಎಂಟರ್ ಆಗೋಲ್ಲ. ಕಾರ್ಬನ್ ಮೊನಾಕ್ಸೈಡ್ ಬೈದಿದ್ರೆ ಮಾವಿನ ಎಲೆಗೆ ಅದನ್ನು ಸಕ್ ಮಾಡುವಂಥ, ಅದನ್ನು ಹೀರುವಂಥ ಒಂದು ಗುಣ ಇರುತ್ತೆ. ಅದಕ್ಕೆ ಮನೆ ಮುಂದೆ ಮಾವಿನ ತೋರಣ ಕಟ್ತಾ ಇದ್ರು. ಆದ ಕಾರಣ ಯಾವುದೇ ಹಬ್ಬ ಹರಿದಿನ ಆದ್ರೂ, ಒಂದು ಪೂಜೆ ಪುನಸ್ಕಾರ ಆದ್ರೂ ನಾವು ಮಾವಿನ ತೋರಣವನ್ನು ಕಟ್ಟುವಂಥ ಒಂದು ಪ್ರತೀತಿ ಅದು ಮಾವಿಂದೇ. ಯಾಕಂದರೆ ಮಾವಿಂದ ಯಾಕೆ ಕರೀತಾರೆ, ಬೇಲೆ ತೋರಣ ಯಾಕೆ ಕಟ್ಟಲ್ಲ ಅಂದರೆ, ಮಾವಿನ ತೋರಣದಲ್ಲಿ ಮಾವಿನ ಎಲೆಗಳಲ್ಲಿ ಆ ಪೋರ್ಸ್ ಡೆನ್ಸಿಟಿ, ಆ ಪೋರ್ ಡಯಾಮೀಟರ್ಸ್ ಅಥವಾ ಅದರಲ್ಲಿರೋ ಒಂದು ಕಾಂಪೊನೆಂಟ್ಸ್ ಎಲ್ಲವೂ ಅದನ್ನು ಹೀರುವಂಥ ಒಂದು ಪ್ರಾಪರ್ಟಿ ಇರ್ತದೆ ಅಂತ ಹೇಳಿ ನಾವು ಯುಗಾದಿ ಹಬ್ಬದಲ್ಲಿ ಮಾವಿನ ತೋರಣ ಕಟ್ತೇವೆ. ಈಗ ನಾವು ಯುಗಾದಿ ಹಬ್ಬ ಅಂತ ಮಾತಾಡ್ತಿದ್ದೇವೆ, ಎಲ್ಲ ಹಬ್ಬದಲ್ಲೂ ತೋರಣ ಕಟ್ತಾರೆ. ಹೌದು, ಎಲ್ಲ ಹಬ್ಬದಲ್ಲೂ ಕೂಡ ತೋರಣ ಇದ್ದೇ ಇರುತ್ತೆ. ಈಗ ನಾವು ಪ್ಲಾಸ್ಟಿಕ್ನ ತಂದು 24 ಗಂಟೆ 12 ತಿಂಗಳು ಇಡೀ ವರ್ಷ ಕಟ್ಟಬಾರ್ದು. ಆಕ್ಚುಲಿ ವಿ ಆರ್ ಸಪೋಸ್ ಟು ಯೂಸ್ ಮಾವಿನ ತೋರಣ. ದಟ್ ಇಸ್ ದ ಸೈನ್ಸ್ ಬಿಹೈಂಡ್ ಇಟ್. ಬಟ್ ಇವಾಗ ಮಾವಿನ ತೋರಣ ಕಟ್ಟೋದಕ್ಕೆ ಎಲ್ಲರಿಗೂ ಜನಕ್ಕೆ ಟೈಮು ಜೊತೆಗೆ ಸಿಗ್ತಾ ಇಲ್ಲ ಅಂತ ಒಂದು ಹೇಳ್ತಾರೆ. ಇವಾಗ ಆ ಸೀಸನ್ ಅಲ್ಲಿ ಮಾತ್ರ ಸಿಗುವಂತದ್ದು. ಇವಾಗ ಯುಗಾದಿ ಅಂತ ಹೇಳಿದ್ರೆ ಚಿಗುರು ಬರುವಂತದ್ದು ಇವಾಗ ಅಂತ. ಹಾಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ರೆ, ಒಂದು ವಿರಾಮ ತಗೊಳ್ಳೋಣ. ವಿರಾಮ ಆದ್ಮೇಲೆ ಯುಗಾದಿ ಅಂತ ಹೇಳಿದ್ರೆ ಎಣ್ಣೆ ಸ್ನಾನ ಯಾಕೆ ಮಾಡ್ತೀವಿ ಅದ್ರ ಕೂಡ ತಿಳಿಸ್ಕೊಡೋಣ. ವೀಕ್ಷಕರೇ, ನೋಡ್ತಾ ಇದ್ದೀರಾ ಯುಗಾದಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ಯುಗಾದಿ ವಿಶೇಷ ಕಾರ್ಯಕ್ರಮ ಆಚಾರ ವಿಚಾರಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಾವು ಹೇಳ್ತಾ ಇರೋ ಹಾಗೆ ಯುಗಾದಿ ಅಂತ ಹೇಳಿದ ತಕ್ಷಣನೇ ಎಲ್ಲರೂ ಎಣ್ಣೆ ಸ್ನಾನ ಮಾಡ್ತಾರೆ, ಅದರಲ್ಲೂ ಕೂಡ ಹರಳೆಣ್ಣೆ ಸ್ನಾನ. ಇವಾಗ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಯುಗಾದಿ ಹಬ್ಬ ಬರುತ್ತೆ ಅಂತ ಹೇಳಿದ್ರೆ 15 ದಿನ 20 ದಿನಕ್ಕೆ ಮುಂಚೆನೆ ಹರಳು ತೊಗೊಂಬಂದು ಈ ಅಜ್ಜಿ ತಾತ ಅವ್ರ ಮನೆಯಲ್ಲೆಲ್ಲ ಹರಿದು ಅದು ಬೇಯಿಸೋದು, ಅದು ಒಂದು ಪ್ರೊಸೆಸಿಂಗೇ ತುಂಬ ಚೆನ್ನಾಗಿರ್ತಾ ಇತ್ತು. ಇವಾಗ ನಾವು ಚಿಕ್ಕ ಹುಡುಗರಲ್ಲಿ ನೋಡಕ್ಕೆ ಹೋದ್ರೆ ವಿಶೇಷವಾಗಿ ಹರಳೆಣ್ಣೆ ಏಂತಕ್ಕೆ ಯೂಸ್ ಮಾಡಬೇಕು, ಅದರಿಂದ ನಮ್ಗೆ ಎಷ್ಟು ಉಪಯೋಗಕಾರಿ ನಮ್ಮ ದೇಹಕ್ಕೆ, ಶರೀರಕ್ಕೆ? ಖಂಡಿತ. ಈಗ ಪರ್ಟಿಕ್ಯುಲರ್ಲಿ ಈ ಬಯಲ್ಸೀಮೆಯಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ
ನಾವು ಹರಳೆಣ್ಣೆನೇ ಜಾಸ್ತಿ ಯೂಸ್ ಮಾಡ್ತೇವೆ, ಔಡಲ ಎಣ್ಣೆ ಅಂತ ಹೇಳಿ ಯೂಸ್ ಮಾಡ್ತೇವೆ. ಈವನ್ ಈ ಕ್ಯಾಸ್ಟರಲ್ಲಿ ಔಡಲ ಎಣ್ಣೆಯಲ್ಲಿ ತುಂಬ ಥೆರಪಿಟಿಕ್ ಪ್ರಾಪರ್ಟಿ ಇದೆ. ಇದು ಈ ಒಂದು ಎಣ್ಣೆಯ ಡೆನ್ಸಿಟಿ ಏನಿದೆ, ಥಿಕ್ನೆಸ್ ಜೆಸ್ಚರ್ಸ್ ಏನು ಬರುತ್ತೆ, ಅದು ನಮ್ಮ ನೆತ್ತಿ ಅಥವಾ ಹೆಡ್ ಪಾರ್ಟ್ದು ಆ ಒಂದು ಪರ್ಟಿಕ್ಯುಲರ್ಲಿ ಚರ್ಮಕ್ಕೆ ಅದನ್ನು ಆ ಒಂದು ಚರ್ಮದ ಟರ್ಜಿಡಿಟಿ ಅದನ್ನು ಸಮತೋಲನದಲ್ಲಿ ಕಾಯ್ಕೊಳ್ಳಿಕ್ಕೆ ಅದು ತುಂಬ ಸಹಾಯ ಆಗ್ತದೆ. ಈವನ್ ವಿ ಹ್ಯಾವ್ ಪೋರ್ಸ್, ಏನೋ ಸ್ಕಿನ್ನಲ್ಲಿ ವಿ ಹ್ಯಾವ್ ಪೋರ್ಸ್, ಅದನ್ನು ಆಗೋದ್ರಿಂದ ಕಣ್ಣಿಗೆ ತಂಪು, ದೇಹದ ಒಂದು ಮತ್ತು ಅದರಲ್ಲೆಲ್ಲ ಕೆಲವು ಸಪೋರ್ಟಿವ್ ಒಮೆಗಾ ಆ್ಯಸಿಡ್ಸ್ ಇದ್ದ ಕಾರಣ ನಮ್ಮ ದೇಹದ ಕಾಂಪ್ಲೆಕ್ಷನ್ ಸಹ ಇಂಪ್ರೂವ್ ಆಗ್ತದೆ. ಮತ್ತು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ. ಈವನ್ ಸ್ಕಿನ್ ಟೈಪ್ಸ್ ಸಹ ಇಸ್ ಡಿಫ್ರೆಂಟ್. ಈಗ ನಾವೇನು ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಹೇಳ್ತೇವೆ ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಅಂತ ಹೇಳಿ. ಈ ಪ್ರದೇಶದಲ್ಲಿರುವಂಥ ಒಂದು ಜನಗಳಿಗೆ, ಅದರಲ್ಲೂ ಈ ವಾತಾವರಣದಲ್ಲಿ ಹ್ಯುಮಿಡಿಟಿ ಕಡಿಮೆ, ತೇವಾಂಶ ಕಡಿಮೆ ಆದ ಕಾರಣ ಚರ್ಮ ಪದೇ ಪದೇ ಶುಷ್ಕತೆ ಅಂದರೆ ಡ್ರೈ ಸ್ಕಿನ್ ಆಗುವಂಥದ್ದು, ನಾರ್ಮಲ್ ಟು ಡ್ರೈ ಸ್ಕಿನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆದ ಕಾರಣ ಈ ಪ್ರದೇಶಗಳಲ್ಲಿ ವಾತಾವರಣದಲ್ಲಿ ಹ್ಯುಮಿಡಿಟಿ ಅಥವಾ ತೇವಾಂಶದ ಮಟ್ಟ ಕಡಿಮೆ ಇದ್ದ ಕಾರಣ ಈ ಔಡಲದ ಒಂದು ಡೆನ್ಸಿಟಿ, ಆ ಥಿಕ್ನೆಸ್, ಆ ಟರ್ಜಿಡಿಟಿ ಎಲ್ಲ ನಮ್ಮ ಈ ಪ್ರದೇಶದ ಒಂದು ಚರ್ಮದ ಆರೋಗ್ಯಕ್ಕೆ ತುಂಬಾ ಪೂರಕ. ತಲೆಗೆ ಹಚ್ಚೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ, ಬಟ್ ಹಿಂದಿನ ಕಾಲದಲ್ಲಿ ಅದನ್ನ ಸೇವನೆ ಕೂಡ ಮಾಡ್ತಾ ಇದ್ರು. ಡೆಫಿನೆಟ್ಲಿ ಇಟ್ಸ್ ಅ ನ್ಯಾಚುರಲ್ ಎಕ್ಸಿಟಿವ್. ಹೌದು, ನಿಮ್ಮ ದೊಡ್ಡ ಕರಳಿನ ಒಂದು ಸಂಕುಚಿತತೆ ಏನ್ ಬರುತ್ತೆ, ಪೆರಿಸ್ಟಾಲ್ಸಿಸ್, ಅದನ್ನ ಬಹಳ ಪಾಸಿಟಿವ್ ಆಗಿ ಮಾಡ್ತದೆ. ಮತ್ತೆ ಡಿಟಾಕ್ಸಿಫಿಕೆಂಟ್ ಅದು. ಸೊ ಹೀಗಾಗಿ ಮಲ ವಿಸರ್ಜನೆ ಪ್ರಕ್ರಿಯೆ ಬಹಳ ಸುಸೂತ್ರ ಆಗಬೇಕು. ಯಾಕಂದ್ರೆ ದೊಡ್ಡ ಕರಳಲ್ಲೇ ಟಾಕ್ಸಿನ್ಸ್ ಇರುತ್ತೆ. ಎಲ್ಲ ರೋಗಾಣುಗಳ ಉದ್ಭವ ಆಗುವಂಥದ್ದು ಅದೇ ಒಂದು ಪಾರ್ಟಲ್ಲಿ. ಸಣ್ಣ ಕರಳನ್ನ ಎಲ್ಲ ಜೀರ್ಣ ಆಗಿ ದೊಡ್ಡ ಕರಳಲ್ಲಿ ಮಲ ವಿಸರ್ಜನೆಗೆ ಪೂರಕವಾದಂಥ ಎಲ್ಲ ಅಂಶಗಳು ಅಲ್ಲಿರುತ್ತೆ. ಮತ್ತು ಟಾಕ್ಸಿನ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಅವಾಗ ಅಲ್ಲಿ ಏನಾಗುತ್ತೆ, ಈವನ್ ಕಾಲರ್ನಲ್ಲಿ ಒಂದು pH, ಅಸಿಡಿಕ್ pH ಮೇಂಟೈನ್ ಮಾಡ್ಬೇಕು ನಾವು. ಈ ಹರಳೆಣ್ಣೆನ ಸೇವನೆ ಮಾಡೋದ್ರಿಂದ ಅಲ್ಲಿ pH ಮೇಂಟೈನ್ ಆಗ್ತದೆ. ಮಕ್ಳಿಗೆ ಸತ ಕೊಡ್ತಾ ಇದ್ರು ಮುಂಚೆ. pH ಮೇಂಟೈನ್ ಆಗಿ ಅಲ್ಲಿ ನಮಗೆ ದೇಹಕ್ಕೆ ಸಪೋರ್ಟಿವ್ ಇರುವಂಥ ಬ್ಯಾಕ್ಟೀರಿಯಾಸ್, ಏನೋ ಕಾಲರ್ನಲ್ಲಿ ವಿಟಮಿನ್ ಕೆ, ಬಯೋಟಿನ್, ಈಗ ನೋಡಿ B12, ವಿಟಮಿನ್ B12 ಎಲ್ಲ ಉತ್ಪತ್ತಿ ಆಗುತ್ತೆ. ಈಗ ನಾವು ಎಷ್ಟೋ ಸತಿ ಇವೆಲ್ಲ ನಾವು ಬೆಲ್ಲ ಉಪಯೋಗ ಮಾಡಲ್ಲ, ಕ್ಯಾಸ್ಟರ್ ಆಯಿಲ್ ಉಪಯೋಗ ಮಾಡೋಲ್ಲ. ನ್ಯಾಚುರಲಿ ಏನಾಗುತ್ತೆ, ಅಲ್ಲಿ pH ಏನಿರುತ್ತೆ ಕಾಲರ್ನಲ್ಲಿ ಏನು ಬರುವಂಥ ಪಿತ್ತಕ್ಕೆ ಟರ್ನ್ ಆಗಿ ಎಷ್ಟೋ ಜನಗಳಿಗೆ ನೋಡಿ, ಯಾರಿಗೆ ಒಂದು ದೌರ್ಬಲ್ಯ ಇರ್ತದೆ, ಯಾರು ಆ ಪದ್ಧತಿ ಯೂಸ್ ಮಾಡಲ್ಲ, ನಮಗೆ ಎಷ್ಟೊಂದು ಆ ಕಾಲನ್ ಹೆಲ್ತ್ ಎಲ್ಲ ಹೊರಟೋಗುತ್ತೆ, ಅರ್ಬುದ ರೋಗಗಳು. ಇವಾಗ ಹೇಗಾಗಿದೆ ಅಂದ್ರೆ, ಎಣ್ಣೆ ಅಂತ ಹೇಳಿದ್ರೆ ಯಾವ್ದು ಕೊಲೆಸ್ಟ್ರಾಲ್ ಜಾಸ್ತಿ ಇಲ್ಲ ಅದನ್ನ ಯೂಸ್ ಮಾಡೋದಕ್ಕೆ, ಯಾಕೆಂದ್ರೆ ಜಾಸ್ತಿ ಆಪ್ಷನ್ಸ್ ಆಗ್ಬಿಡಿದೆ ಇವಾಗ. ಅವಾಗ ಅಂದ್ರೆ ಹಿಂದಿನ ಕಾಲದಲ್ಲಿ ಇದ್ದಿದ್ದು ಒಂದೇ ಎಣ್ಣೆ, ಅದನ್ನಷ್ಟೇ ಯೂಸ್ ಮಾಡಿ. ಒಂದೇ ಎಣ್ಣೆ ಅಲ್ಲ, ಆ ಪ್ರದೇಶಕ್ಕೆ ಪೂರಕವಾದಂಥ ಅಂಶಗಳಿರ್ತಾ ಇತ್ತು. ಈ ಪ್ರದೇಶಕ್ಕೆ ಇದು ಇಲ್ಲೇನಾಗ್ತದೆ ಅಂದರೆ, ನಮ್ಮೆಲ್ಲ ಜನಗಳಿಗೆ ಬಹಳ ಸಂತೋಷ, ಮೀಡಿಯಾಸ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವೇರ್ನೆಸ್ ಇದೆ, ನಾಲೆಡ್ಜ್ ಕಡಿಮೆ. ಈಗ ನಾಲೆಡ್ಜು ಆ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟಿಗೆ ಗೊತ್ತಿರುತ್ತೆ. ನಾವು ಯಾವುದೋ ಒಂದು ವಿಷಯ ನೋಡಿದ ತಕ್ಷಣ ಇಮಿಟೇಟ್ ಮಾಡುವಂಥ ಒಂದು ಟೆಂಡೆನ್ಸಿ ಇದೆ, ಅದು ಕಡಿಮೆ ಆಗಬೇಕು. ಆ ಪ್ರದೇಶಕ್ಕಿರುವಂಥ ಆ ವಿಷಯಗಳನ್ನು, ವಸ್ತುಗಳನ್ನು, ಆಹಾರ ಪದಾರ್ಥಗಳನ್ನು, ಎಣ್ಣೆಗಳನ್ನು ನಾವು ಉಪಯೋಗ ಮಾಡಬೇಕು. ಈಗ ಅದಕ್ಕೆ ಇವನ್ ನೋಡಿ, ನೀವು ಹೇಳಿದ್ರಿ ಕ್ಯಾಸ್ಟರ್ ಆಯಿಲ್ ನಾವು ಸೇವಿಸ್ತಾ ಇದ್ವಿ, ಯಾಕಂದರೆ ಇಟ್ ಇಸ್ ಅ ನ್ಯಾಚುರಲ್ ಎಕ್ಸಿಟಿವ್, ಡಿಟಾಕ್ಸಿಫಿಕೆಂಟ್ ಆ್ಯಂಡ್ ಮಲ ವಿಸರ್ಜನೆ ಅಷ್ಟು ಬಿಕಾಸ್ ಆಫ್ ಇಟ್ಸ್ ಒಮೆಗಾ ಕಾಂಪೊನೆಂಟ್ಸ್. ಮತ್ತು ಆ ಒಂದು ದೊಡ್ಡ ಕರಳಿನ pH ಅಸಿಡಿಕ್ ಆಗಿ ಮೇಂಟೈನ್ ಮಾಡ್ತದೆ. ವಿಟಮಿನ್ B12 ಆ್ಯಂಡ್ ಬಯೋಟಿನ್ ಎಲ್ಲ ಉತ್ಪತ್ತಿ ಆಗ್ತದೆ. ಪರ್ಟಿಕ್ಯುಲರ್ಲಿ ಸಸ್ಯಾಹಾರಿಗಳಿದ್ರೆ ವಿಟಮಿನ್ B12 ಡೆಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಕ್ಯಾಸ್ಟ್ರೋಲ್ ಆಯಿಲ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಉಪಯೋಗಗಳಿದೆ ಅಂತ ಹೇಳ್ತೀರಾ. ಹಾಗೆ ಈಗ ಹಬ್ಬ ಅಂತ ಹೇಳಿದ ತಕ್ಷಣನೇ ಕೂಡ ಎಲ್ಲರಿಗೂ ಮೊದಲಿಗೆ ಖುಷಿ ಆಗುವಂಥದ್ದು ಹೊಸ ಬಟ್ಟೆ ತಗೋಬಹುದು ಅಂತ ಹೇಳಿ. ಹೊಸ ಬಟ್ಟೆ ಇವತ್ತು ನಾವು ತಗೋತೀವಿ, ಹಬ್ಬ ಅಂತ ಹೇಳಿದ್ರೆ ಹೊಸ ಬಟ್ಟೆ ತಗೋತೀವಿ, ಬಟ್ ಏನ್ ಕಾರಣಕ್ಕೆ ತಗೋತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಏನಾದ್ರೂ ಉಪಯೋಗ ಇದೆಯಾ, ಅಥವಾ ನಮ್ಗೆ ಒಂದು ಉಲ್ಲಾಸ ಅಥವಾ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಹೊಸ ಬಟ್ಟೆ ಹಾಕೋದ್ರಿಂದ ಹಬ್ಬದ ದಿನ? ಏನ್ ಕಾರಣಕ್ಕೆ ಹೊಸ ಬಟ್ಟೆ ಹಬ್ಬದ ದಿನ ತಗೋಬೇಕು? ಅದರಲ್ಲೂ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹೊಸ ಬಟ್ಟೆ ತಗೊಳ್ಳೇಬೇಕು ಅನ್ನೋದು ಒಂದು ಮೊದಲಿಂದನೂ ಪದ್ಧತಿ ಬಂದಿದೆ. ಈಗ ನೋಡಿ, ಚೈತ್ರ ಮಾಸದಲ್ಲಿ ನೀವು ಹೇಳಿದ್ರಿ ಹಳೆಯದೆಲ್ಲ ಹೋಗಿ ಹೊಸ ಚಿಗುರು ಬರ್ತದೆ ಅಂತ ಹೇಳಿ. ಮತ್ತೆ ಈಗ ಬರುವ ತಂಗಾಳಿ, ಈಗ ಮೂಡಲ ಗಾಳಿ, ಪಡುವಣ ಗಾಳಿ ಅಂತ ಹೇಳಿ ಹೇಳ್ತೇವೆ. ಈಗ ಪಡುವಣ ಗಾಳಿ ಅಂದ್ರೇನು? ಈ ಪಡುವಣ ಗಾಳಿ ನೋಡಿ, ಈಗ ಚೈತ್ರ ಮಾಸದಲ್ಲಿ ಬರೋ ಗಾಳಿ ಬಹಳ ದೇಹಕ್ಕೆ ಹಿತ ಆಗ್ತದೆ. ಯಾಕೆ ಹಿತ ಆಗತ್ತೆ ಹೇಳಿ? ಈ ಗಾಳಿ ಪಶ್ಚಿಮದ ದಿಕ್ಕಿನಿಂದ ಬರ್ತದೆ. ಅಂದರೆ ಸಮುದ್ರದ ಮೇಲೆ ಬರುವಂತಹ ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇರ್ತದೆ, ಗೊತ್ತಾಯ್ತಾ? ಆ ಮನಸ್ಸಿನ ಉಲ್ಲಾಸವೇ ಬೇರೆ ಇರುತ್ತೆ. ಮತ್ತು ಮೂಡಣ ಗಾಳಿಯಲ್ಲಿ ತೇವಾಂಶ ಇರಲ್ಲ, ಅದಕ್ಕೆ ನಮಗೆ ಚಳಿಗಾಲದಲ್ಲಿ ಮೈ ಒಡಿತದೆ ಅಂತ ನಾವು ಹೇಳ್ತೇವೆ. ಸೊ ಅದ ಕಾರಣ ಈ ಉಲ್ಲಾಸ ಭರಿತ ಒಂದು ಗಾಳಿ
ಮತ್ತು ಆ ಚೈತನ್ಯ ವೃದ್ಧಿ ಮಾಡುವಂಥ ವಾತಾವರಣ ಚೈತ್ರ ಮಾಸದಲ್ಲಿ ಇರುತ್ತೆ. ಮತ್ತು ಬಣ್ಣಗಳನ್ನ ನೋಡೋದ್ರಿಂದ ಜೀವನದ ಸೊಗಡು. ಈಗ ನೋಡಿ, ಎಷ್ಟೋ ಸತಿ ನಾವು ಕ್ರೋಮೋಥೆರಪಿ ಅಂತ ಹೇಳ್ತೇವೆ. ವಾಟ್ ಈಸ್ ಕ್ರೋಮೋಥೆರಪಿ? ಬಣ್ಣಗಳ ಉಪಯೋಗ ಮಾಡಿಬಿಟ್ಟು ನಾವು ಚಿಕಿತ್ಸಾ ಕ್ರಮಗಳನ್ನ ಉಪಯೋಗ ಮಾಡುವಂಥದ್ದು. ಈಗ ನೇರಳೆ ಬಣ್ಣ ನೋಡೋದ್ರಿಂದ ನಮಗೆ ಮನಸ್ಸು ಆರಾಮಾಗ್ತದೆ, ಪ್ರಫುಲ್ಲ ಆಗ್ತದೆ ಅಂತ ಹೇಳಿ. ಹಸಿರು ಬಣ್ಣವನ್ನು ನೋಡೋದ್ರಿಂದ ಮನಸ್ಸು ಶಾಂತ ಆಗ್ತದೆ ಅಂತ ಹೇಳಿ ಹೇಳ್ತೇವೆ. ಕೆಂಪು ಬಣ್ಣವನ್ನು ನೋಡೋದ್ರಿಂದ ವಿಶ್ವಾಸ ವೃದ್ಧಿ ಆಗ್ತದೆ ಅಂತ ಹೇಳ್ತೇವೆ. ತಿಳಿ ನೀಲಿ ಸ್ಕೈ ಬ್ಲೂ ಅಂದ್ರೆ ಆಕಾಶ ನೀಲಿ ಬಣ್ಣ ನೋಡೋದ್ರಿಂದ ದೊಡ್ಡ ಮನಸ್ಸು ಬರ್ತದೆ ಅಂತ ಹೇಳ್ತೇವೆ. ಒಂದೊಂದು ಬಣ್ಣದಿಂದ ಒಂದೊಂದು ಗುಣಗಳು ಇರುತ್ತೆ. ಯಾಕೆ ಯಾಕಂದ್ರೆ ಆ ಬಣ್ಣಗಳಿಂದ ಹೊರಹೊಮ್ಮುವ ಒಂದು ವೇವ್ ಲೆನ್ಸ್ ತರಂಗಾಂತರಗಳು ನಮ್ಮ ಕಣ್ಣಿನ ಮುಖೇನ ಪಾಸಾಗಿ ಮಿದುಳಿನ ನರತಂತುಗಳನ್ನು ಉತ್ತೇಜನ ಮಾಡ್ತದೆ, ಧನಾತ್ಮಕವಾಗಿ ಉತ್ತೇಜನ ಮಾಡುತ್ತೆ. ಆದ ಕಾರಣ ನಾವು ರಂಗಿನ ಬಟ್ಟೆಗಳನ್ನು, ಹೊಸ ಬಟ್ಟೆಗಳನ್ನು ಧಾರಣೆ ಮಾಡ್ತೇವೆ. ಪ್ರತಿ ಹಬ್ಬದಲ್ಲೂ ಮಾಡ್ತೇವೆ, ಯುಗಾದಿಯಲ್ಲೂ ಮಾಡ್ತೇವೆ. ಹಾಗೆ ನೀವು ಆಹಾರ ತಜ್ಞೆ ಜೊತೆಗೆ ಸಂಗೀತ ತಜ್ಞೆಯು ಕೂಡ ಈ ಸಂದರ್ಭದಲ್ಲಿ ಅಥವಾ ಈ ಸೀಸನ್ ನಲ್ಲಿ ಹಾಡು ಅಂತ ಬಂದಾಗ ಯಾವ ಹಾಡು, ಯಾವ ರಾಗ ಮುದ ಕೊಡುತ್ತೆ ಅಂತ? ಈ ಸೀಸನ್ನಲ್ಲಿ, ಈ ಋತುವಲ್ಲಿ ಜಲತತ್ವವನ್ನು ವೃದ್ಧಿ ಮಾಡುವಂಥ ಒಂದು ಅಂಶ ಇರುವಂಥ ರಾಗಗಳು ಬೇಕು. ಅದನ್ನು ವೃದ್ಧಿ ಮಾಡುವಂಥ ರಾಗ, ಜಲದ ಅಂಶವನ್ನು ವೃದ್ಧಿ ಮಾಡುವಂಥದ್ದು, ಭಾವನಾತ್ಮಕತೆ, ನಮ್ಮ ಭಾವನೆಗಳನ್ನ ಸಮತೋಲನದಲ್ಲಿ ಇಟ್ಕೊಳ್ಳುವಂಥ ಒಂದು ರಾಗ ಬೃಂದಾವನ ಸಾರಂಗಿ, ಮಧ್ಯಮಾವತಿ, ಬಸಂತ್ ಬಹಾರ್, ಈ ರಾಗಗಳನ್ನ ನಾವು ಕೇಳ್ತೇವೆ. ಇನ್ನು ಯುಗಾದಿ ಹಬ್ಬ ಅಂತ ಬಂದಿರೋದ್ರಿಂದ ನೀವು ಹೇಳಿದ್ರಿ ರಾಗಗಳು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಈ ತರ ರಾಗ ಕೇಳಿದ್ರೆ ಆಗುತ್ತೆ ಅಂತ. ಸೊ 1-2 ಲೈನ್ ನಮಗೋಸ್ಕರ ಯುಗಾದಿ ಹಬ್ಬಕ್ಕೋಸ್ಕರ ಯಾವ ರಾಗ ಹಾಡು ತೋರಿಸ್ತಾ ಇದ್ದೀರಾ? ರಾಧೇ ಶ್ಯಾಮ್ ರಾಧೇ ಶ್ಯಾಮ್, राधा माधव राधेशा, आदि नारायण राधेशा, अनादि पुरुष मेघशा, वासुकी जनसुत राधेशा, दास केशवनुत मेघशा, राधेश्याम राधेश्याम, राधा माधव ರಾಧೇಶ್ಯಾಮ್. ಅಂಡ್ ಆಲ್ಸೋ ರಂಗಪುರವಿಹಾರ ಅಂತ MS ಸುಬ್ಬಲಕ್ಷ್ಮಿ ಅಮ್ಮ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ. ಶ್ಯಾಮಲಾಂಗ ವಿಹಂಗ ಸುರಂಗ, ದಿಸ್ ಇಸ್ ಬೃಂದಾವನ್ ಸಾರಂಗಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ತುಂಬಾ ಇನ್ಫ್ಯಾಚ್ಯುಯೇಟಿವ್ ಟೆಂಡೆನ್ಸಿ ನಾವು ನೋಡ್ತೇವೆ ಯಂಗ್ ಜನರೇಷನ್ ಅಲ್ವಾ. ಈ ರಾಗದ ಕೇಳೋದ್ರಿಂದ ಇದನ್ನ ರಾತ್ರಿ 9 ಆದ್ಮೇಲೆ ಕೇಳಬೇಕು ವಿಪರೀತವಾಗಿ. ಈವನ್ ಸಂಗೀತವನ್ನ, ಕೆಲವು ರಾಗಗಳನ್ನ ಕೇಳಲಿಕ್ಕೆ ಕೆಲವು ಸಮಯಗಳಿರುತ್ತೆ. ಅದನ್ನ ಕೇಳಿದ್ರೆ ಕೃಷ್ಣ ಪ್ರಜ್ಞೆ ಹೊರಟೋಗ್ತೇವೆ. ಮತ್ತೆ ಕೃಷ್ಣನಿಗೆ ತುಂಬಾ ಇಷ್ಟವಾದ ರಾಗ ಬೃಂದಾವನ ಸಾರಂಗಿ. ಅದು ನೋಡಿ, ಇವನ್ ಸಂಗೀತ ಚಿಕಿತ್ಸೆ ಒಳಗೆ ಏನ್ ಹೇಳುತ್ತೆ ಅಂದ್ರೆ, ಕಾಂಬೋಜಿ ರಾಗವನ್ನ ಕೇಳಿದ್ರೆ ಯಾವ ರೋಗನೇ ಬರಲ್ಲ ಅಂತ ಹೇಳುತ್ತೆ. ಅಂತಹ ಪ್ರಕೃತಿ ದತ್ತವಾದಂಥ ಒಂದು ಚಿಕಿತ್ಸಾ ಕ್ರಮಗಳು, ದೇಹದ ಮನಸ್ಸಿನ ಚೈತನ್ಯ ವೃದ್ಧಿ ಮಾಡುವಂಥ ಅಂಶಗಳು ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಓತೋಪ್ರೋತವಾಗಿ ಪರಂಪರೆಯಲ್ಲಿ ಬಂದಿದೆ. ದಟ್ಸ್ ವೈ ಐ ಕಾಲ್ ಆಸ್ ಅವರ್ ಆನ್ಸಿಸ್ಟರ್ಸ್ ಆರ್ ಸೈಂಟಿಸ್ಟ್, ಫಾರ್ಮರ್ಸ್ ಆರ್ ಸೈಂಟಿಸ್ಟ್. ಹೌದು, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ಟರು ಯುಗಾದಿ ಹಬ್ಬದ ಬಗ್ಗೆ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಯುವ ಪೀಳಿಗೆಗೆ ಬಹಳ ಅವಶ್ಯಕತೆಯಾದಂಥ ವಿಷಯ ಅಂದರೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ ಉಳಿತದೆ. ಸಂಸ್ಕಾರ ಉಳಿದ್ರೆ ಒಳ್ಳೆಯ ಸಮಾಜ ನಿರ್ಮಾಣ ಆಗ್ತದೆ. ಸೊ ಆದ ಕಾರಣ ಒಳ್ಳೆಯ ಒಂದು ಹಬ್ಬದ ದಿವಸ ನನ್ನ ಕರೆದು ಇಂಟರ್ವ್ಯೂ ಮಾಡಿದ್ದೀರಾ, ಮಾತಾಡ್ಸಿದ್ದೀರಾ. ಈ ಒಂದು ಹೈ ಆಪರ್ಚುನಿಟಿಗೆ ನಿಮಗೆ, ವಾಹಿನಿಗೆ, ಎಲ್ಲ ವೀಕ್ಷಕ ಬಾಂಧವರಿಗೆ ನನಗೆ ಧನ್ಯವಾದ ಹೇಳ್ತೇನೆ, ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಈ ಯುಗಾದಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಹಾರೈಸ್ತಾ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಯುಗಾದಿ ಆಚಾರ ವಿಚಾರ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.